ರಾಜ್ಯ ಸರ್ಕಾರದ ವಿರುದ್ಧ ಬಂದಿರುವಂತಹ ಮುಡಾ ಹಗರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ವಿರೋಧಿಸಿ ಈಗ ಬಿಜೆಪಿ ನಾಯಕರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮುಡಾ ಹಗರಣದಲ್ಲಿ ತೊಡಕೊಂಡಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತಿನಿಂದ ಹೀಗಾಗಿ ಬಿಜೆಪಿ ನಾಯಕರ ಪಾದಯಾತ್ರೆ ಆರಂಭವಾಗುತ್ತೆ. ಬೆಂಗಳೂರಿಂದ ಮೈಸೂರಿನವರೆಗೂ ಕೂಡ ಈ ಪಾದಯಾತ್ರೆಯನ್ನ ಮಾಡ್ತಾರೆ. ಪಾದಯಾತ್ರೆಗೆ ಚಾಲನೆ ನೀಡ್ತಾರೆ ಬಿಎಸ್ ಯಡಿಯೂರಪ್ಪ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರು. ಇವತ್ತು 16 ಕಿಲೋಮೀಟರ್ ಪಾದಯಾತ್ರೆ ಕ್ರಮಿಸಬೇಕು ಅನ್ನುವಂಥ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇವತ್ತಿನಿಂದ ಪಾದಯಾತ್ರೆಯನ್ನ ಶುರು ಮಾಡ್ತಾರೆ ಬಿಜೆಪಿ ನಾಯಕರು. ಮುಡಾ ಅಕ್ರಮವನ್ನ ಖಂಡಿಸಿ ಇವತ್ತಿನಿಂದ ಈ ಬಿಜೆಪಿ ಪಾದಯಾತ್ರೆ ಸಾಗ್ತಾ ಹೋಗುತ್ತೆ. ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಈ ಕೇಸರಿ ನಾಯಕರ ಪಾದಯಾತ್ರೆ ಶುರುವಾಗುತ್ತೆ. ಬಿಜೆಪಿ ಜೆಡಿಎಸ್ ನಾಯಕರಿಂದ ಇವತ್ತು ಪಾದಯಾತ್ರೆ ಶುರುವಾಗ್ತಾ ಇದೆ. ಬಿಎಸ್ ಯಡಿಯೂರಪ್ಪನವರು ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಒಂದು ಪಾದಯಾತ್ರೆಗೆ ಚಾಲನೆಯನ್ನು ಕೊಡ್ತಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಳಿಬಂದಿರುವಂಥ ಈ ಮುಡಾ ಹಗರಣ ಏನಿದೆ ಆ ಹಗರಣವನ್ನು ಖಂಡಿಸಿ, ಅಕ್ರಮವನ್ನು ಖಂಡಿಸಿ ಬಿಜೆಪಿ ನಾಯಕರು ಅದೇ ರೀತಿಯಾಗಿ ಜೆಡಿಎಸ್ ನಾಯಕರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಇವತ್ತಿನಿಂದ ಶುರುವಾಗಂತಹ ಪಾದಯಾತ್ರೆ ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಶುರುವಾಗುತ್ತೆ. ಇವತ್ತು 16 ಕಿಲೋಮೀಟರ್ ಸಂಚಾರ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇವತ್ತು ಬಿಎಸ್ ಯಡಿಯೂರಪ್ಪ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಒಂದು ಪಾದಯಾತ್ರೆಗೆ ಚಾಲನೆಯನ್ನು ಕೊಡ್ತಾ ಹೋಗ್ತಾರೆ. ಅಲ್ಲಲ್ಲಿ ವಾಸ್ತವ್ಯವನ್ನು ಕೂಡ ಹೂಡ್ತಾರೆ. ಅಂದರೆ ಈ ಪಾದಯಾತ್ರೆ ಏನಿದೆ ಬೆಂಗಳೂರಿನಿಂದ ಮೈಸೂರುವರೆಗೂ ಸಾಗಬೇಕು ಅಂತ ಅಂದರೆ ಎಷ್ಟು ದಿನಗಳು ಬೇಕಾಗುತ್ತೆ? ಹಾಗಾದರೆ 4 ದಿನ ಅಂತ ಪ್ಲಾನ್ ಇದೆ. ಆ 4 ದಿನಗಳಲ್ಲಿ ಎಷ್ಟೆಷ್ಟು ದಿನ ಎಲ್ಲೆಲ್ಲಿ ಸಂಚಾರ ಮಾಡಬೇಕು ಅದ್ರ ಬಗ್ಗೆ ಕೂಡ ಒಂದಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಮೊದಲನೇ ದಿನ ಕೆಂಗೇರಿ, ಅಂದರೆ ಎಲ್ಲಿಂದ ಶುರುವಾಗುತ್ತೆ ಅಂತ ನೋಡೋದಾದರೆ, ಅಂದರೆ ಇವತ್ತು ಕೆಂಗೇರಿಯಿಂದ ಶುರುವಾಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ವಾಸ್ತವ್ಯ ಹೂಡುವಂಥದ್ದು ಬಿಡದಿಯಲ್ಲಿ ಅನ್ನುವಂಥ ತೀರ್ಮಾನ ಕೂಡ ಆಗಿದೆಯಂತೆ. ಅಂದರೆ ಅಲ್ಲಿ 16 ಕಿಲೋಮೀಟರ್ ಸಂಚಾರ ಮಾಡಿದಂತಾಗುತ್ತೆ, ಅಂದರೆ ಕಾಲ್ನಡಿಗೆಯಲ್ಲಿ. ಎರಡನೇ ದಿನ ಅಂದರೆ ನಾಳೆ ಆ ಬಿಡದಿ ಬಿಟ್ಟು ಕೆಂಗಲ್ವರೆಗೂ ಕೂಡ ಸಾಗ್ತಾರೆ. ಕೆಂಗಲ್ನಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ಅಂದರೆ 22 ಕಿಲೋಮೀಟರ್ ನಾಳೆ ಸಂಚಾರ ಮಾಡಬೇಕು ಅನ್ನೋದು ಸದ್ಯಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಇನ್ನು ಮೂರನೇ ದಿನ ಕೆಂಗಲ್ ಬಿಟ್ಟು ಅಲ್ಲಿಂದ ನಿಡಘಟ್ಟವರೆಗೂ ಕೂಡ ಪಾದಯಾತ್ರೆ ಸಾಗುತ್ತೆ. 20 ಕಿಲೋಮೀಟರ್, ಅಂದರೆ ಕೆಂಗಲ್ನಿಂದ ನಿಡಘಟ್ಟದವರೆಗೂ 20 ಕಿಲೋಮೀಟರ್ ಪಾದಯಾತ್ರೆ ಸಾಗುತ್ತೆ. 4ನೇ ದಿನ ನಿಡಘಟ್ಟದಿಂದ ಮಂಡ್ಯದವರೆಗೂ ಕೂಡ 20 ಕಿಲೋಮೀಟರ್ ಪಾದಯಾತ್ರೆ ಸಾಗುತ್ತೆ. ಆ ರೀತಿಯಾಗಿ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ದಿನಕ್ಕೆ ಇಷ್ಟು ಕಿಲೋಮೀಟರ್ ಸಂಚಾರವನ್ನು ಮಾಡಬೇಕು, ಎಲ್ಲೆಲ್ಲಿ ವಾಸ್ತವ್ಯವನ್ನು ಹೂಡಬೇಕು. ಇವತ್ತು ಸಂಜೆ ಅಂದರೆ ರಾತ್ರಿ ಬಿಡದಿಯಲ್ಲಿ ವಾಸ್ತವ್ಯ ಹೂಡ್ತಾರೆ, ನಾಳೆ ಕೆಂಗಲ್ನಲ್ಲಿ, ನಾಡಿದ್ದು ನಿಡಘಟ್ಟದಲ್ಲಿ, ಅದಾದ ಬಳಿಕ ಮಂಡ್ಯದಲ್ಲಿ ವಾಸ್ತವ್ಯವನ್ನು ಹೂಡಬೇಕು ಅನ್ನೋ ರೀತಿಯಾಗಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಂಡಿರುವಂಥದ್ದು ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು. ಮುಡಾ ಅಕ್ರಮವನ್ನು ಖಂಡಿಸಿ ಮಾಡ್ತಾ ಇರುವಂಥ ಪಾದಯಾತ್ರೆ ಇದು. ಅಂದರೆ ಜನರನ್ನ ಗಮನ ಸೆಳೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ.